ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ಏನಾಗ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲಿ ಅಂತ ನೋಡಿದ್ದೀರಾ? ನಿಮ್ಮ ಜಿಲ್ಲೆಯಲ್ಲಿ, ನೀವು ಉಸ್ತುವಾರಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ, ನಿಮ್ಮದೇ ಇಲಾಖೆಯಲ್ಲಿ ನಡೀತಾ ಇದೆ ಇರ್ತಕ್ಕಂಥ ಸಮಸ್ಯೆಗಳು, ತೊಂದರೆಗಳನ್ನ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಾ? ನಿಮ್ಮದೇ ಇಲಾಖೆ ಅಧಿಕಾರಿ ಕುಣಿಗಲ್ನ ಡಿವೈಎಸ್ಪಿ ಓಂ ಪ್ರಕಾಶ್ ಅವರು ಒಂದು ಖಾಸಗಿ ಒಡೆತನದ ಶಾಲೆಯನ್ನ ಪ್ರಮೋಟ್ ಮಾಡ್ತಾರೆ ಅಂದ್ರೆ ಸರ್ಕಾರದ ಅಧಿನಿಯಮಕ್ಕೆ ನೀವು ಯಾವ ರೀತಿ ತಲೆ ಬಾಗ್ತೀರಾ? ಅಥವಾ ನಿಮ್ಮ ಇಲಾಖೆಯ ಅಧಿಕಾರಿಗಳು ಸರ್ಕಾರದ ನಿಯಮಗಳನ್ನ ಯಾವ ರೀತಿ ಪಾಲಿಸ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಎಲ್ಲಾದ್ರೂ ಸಮಸ್ಯೆ ಆದ್ರೆ, ಎಲ್ಲ ಕಾನೂನು ಚೌಕಟ್ಟನ್ನ ಮೀರಿ ಏನಾದ್ರು ನಡೀತಾ ಇದ್ರೆ, ಅಥವಾ ಯಾವುದೇ ನಿಯಮಗಳ ಬಾಹಿರವಾಗಿ ನಡೀತಾ ಇದ್ರೆ, ಅಂತ ಸಂದರ್ಭದಲ್ಲಿ ಅವಕ್ಕೆ ಕಡಿವಾಣ ಹಾಕಿ ಎಚ್ಚರಿಕೆ ಕೊಟ್ಟು ಕಾನೂನನ್ನ ಪಾಲಿಸಿ ಕಾನೂನನ್ನ ಪೋಷಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಈ ರೀತಿಯ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಮೋಟ್ ಮಾಡೋದು ಎಷ್ಟು ದೊಡ್ಡ ತಪ್ಪ ಆಗಬಹುದು. ಒಂದು ರೀತಿ ಖಾಸಗಿ ಶಿಕ್ಷಣ ಸಂಸ್ಥೆ ಪ್ರಮೋಟ್ ಅಥವಾ ಅಲ್ಲಿ ಯಾವ್ದಾರ ಫಂಕ್ಷನ್ಗೆ ಹೋದಾಗ ಶಾಲೆ ಚೆನ್ನಾಗಿದೆ, ಶಾಲೆಯಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಚೆನ್ನಾಗಿದೆ, ಯಾರು ಬೇಕಾದ್ರೂ ನಿಮ್ಮ ವಿದ್ಯಾರ್ಥಿಗಳನ್ನ ಸೇರಿಸಬಹುದು ಅನ್ನೋದು ಒಂದು ರೀತಿ ಆದ್ರೆ, ಈ ಸಾಹೇಬ್ರು ಓಂ ಪ್ರಕಾಶ್ ಅವರು ಸರ್ಕಾರ ಯೂನಿಫಾರ್ಮ್ ಕೊಟ್ಟಿದೆಯಲ್ಲ, ಆ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮ್ ಧರಿಸಿ ಆ ಶಾಲೆಗೆ ಹೋಗಿ ಅಲ್ಲಿಗೆ ಹಾಕಿರ್ತಕ್ಕಂಥ ಅವ್ರ ಕ್ಯಾಮ್ರಾಗಳಿಗೆ ಸ್ಟೇಟ್ಮೆಂಟ್ ಕೊಟ್ಟು, ನನ್ನ ಮಗಳು 2 ವರ್ಷದಿಂದ ಓದ್ತಾ ಇದ್ದಾಳೆ, ಡೆವಲಪ್ಮೆಂಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡ್ತಿರಲ್ಲ, ಇದು ಎಷ್ಟು ಸರಿ? ನಿಮ್ಮ ಇಲಾಖೆಗೆ ನೀವು ಕೊಡ್ತಕ್ಕಂಥ ಗೌರವ ಇದೆನಾ? ಸರ್ಕಾರಕ್ಕೆ, ಸಂವಿಧಾನಕ್ಕೆ ನೀವು ಕೊಡ್ತಕ್ಕಂಥ ಗೌರವ ಇದೆನಾ? ಅಥವಾ ನಿಮ್ಗೆ ಕಾನೂನಿನ ಭಯ ಇಲ್ವಾ? ಅಥವಾ ಮೇಲಧಿಕಾರಿಗಳ ಭಯ ಇಲ್ವಾ? ಅಥವಾ ಇಲಾಖೆಯಲ್ಲಿ ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಭಯ ಇಲ್ವಾ ನಿಮ್ಗೆ? ಓಂ ಪ್ರಕಾಶ್ ಅವರೇ, ಗೃಹ ಸಚಿವರೇ, ಇದು ಎಷ್ಟು ತಪ್ಪು ಅನ್ನೋದನ್ನ ನೀವೇ ವಿಮರ್ಶೆ ಮಾಡ್ಕೊಬೇಕಾಗುತ್ತೆ, ನೀವೇ ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ. ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಏನು ಓಂ ಪ್ರಕಾಶ್ ಅವರು 2 ವರ್ಷದಿಂದ ಕುಣಿಗಲ್ಲಿಗೆ ಬಂದಿದ್ರು, ಕುಣಿಗಲ್ಲಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಮಗಳನ್ನ ಆ ಶಿಕ್ಷಣ ಸಂಸ್ಥೆಗೆ ಸೇರಿಸ್ತಾರೆ, ಅದು ತಪ್ಪು ಅಂತ ನಾವು ಹೇಳಲ್ಲ. ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಸಂಸ್ಥೆಗಳಿಗೆ ಸೇರಿಸ್ಬೇಕು ಅಂತ ಯಾವ ರೂಲ್ ಕೂಡ ಇಲ್ಲ. ಅವ್ರಿಗೆ ಇಷ್ಟ ಬಂದ ಕಡೆ ಸೇರಿಸ್ಕೊಳ್ಳಿ. ಆದ್ರೆ 2 ವರ್ಷಗಳ ಬಳಿಕ ಅದೇ ಶಾಲೆಗೆ ಹೋಗ್ಬಿಟ್ಟು ನೀವು ಪ್ರಮೋಟ್ ಮಾಡ್ತೀರಾ ಅಂದ್ರೆ ನೀವು ಇನ್ಫ್ಲೂಯೆನ್ಸರ್. ಹೌದು, ನೀವು ಇನ್ಫ್ಲೂಯೆನ್ಸರ್. ಯಾವ ಇನ್ಫ್ಲೂಯೆನ್ಸರ್ ಅಂದ್ರೆ ಕಾನೂನು ಸುವ್ಯವಸ್ಥೆ ಇನ್ಫ್ಲೂಯೆನ್ಸರ್ ನೀವು. ಆದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಇನ್ಫ್ಲೂಯೆನ್ಸರ್ ಅಲ್ಲ ಅನ್ನೋದು ನಿಮ್ಗೆ ಮನದಟ್ಟಾಗಿರ್ಬೇಕು. ನೀವು ಈ ರೀತಿಯಾಗಿ ಒಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಪ್ರಮೋಟ್ ಮಾಡ್ತೀರಾ ಅಂತಂದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ಏಸಲ್ಲ ಎಂಬುದು ಒಂದು ಸಾರ್ವಜನಿಕವಾಗಿ ಬಹು ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಒಂದು ವಿಚಾರವಾಗಿ ಭಾರಿ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು. ಈ ಇಲಾಖೆಗೆ ಏನಾದ್ರೂ ಬದ್ಧತೆ ಇದ್ರೆ ಕೂಡಲೇ ಇವ್ರ ವಿರುದ್ಧ ಕ್ರಮ ತಗೊಬೇಕು. ಮತ್ತು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಅವರ ಶಾಲೆಯ ಪ್ರಮೋಷನ್ಗಳಲ್ಲಿ ಈ ಒಂದು ವಿಡಿಯೋ ಹರಿದಾಡ್ತಾ ಇದೆ, ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು. ಈ ರೀತಿ ಯಾವುದೇ ಅಧಿಕಾರಿಗಳು ಮಾಡದೇ ಇರೋ ರೀತಿ ನೋಡ್ಕೊಬೇಕು. ಈ ಹಿಂದೆ ಕೆಲವರು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರು ಮನೋರಂಜನೆಗಾಗಿ ರೀಲ್ಸ್ ಮಾಡಿರ್ತಾ ಇರ್ಲಿ ಅಥವಾ ಇನ್ಫಾರ್ಮೇಟಿವ್ ರೀಲ್ಸ್ ಮಾಡಿದಾಗ ಕೂಡ ಇಲಾಖೆ ಅವರ ವಿರುದ್ಧ ಕ್ರಮ ತಗೊಂಡಿದೆ. ನೀವು ಯೂನಿಫಾರ್ಮ್ ಹಾಕೊಂಡು ಈ ರೀತಿ ಹುಚ್ಚಾಟ ಆಡ್ತೀರಾ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರು ಮಾಡಿದ್ದು ಅಥವಾ ಯಾರೋ ಒಬ್ಬ ಕಾನ್ಸ್ಟೇಬಲ್ ಮಾಡಿದ್ದು ಹುಚ್ಚಾಟ ಆದ್ರೆ ಡಿವೈಎಸ್ಪಿ ಮಾಡಿದ್ದನ್ನ ಏನಂತ ಕರಿಬೇಕು? ಇದನ್ನ ಹುಚ್ಚಾಟ ಅನ್ಬೇಕಾ ಅಥವಾ ಪ್ರಬುದ್ಧತೆ ಅನ್ಬೇಕಾ? ಈ ಇಲಾಖೆಗೆ ಬದ್ಧತೆ ಇದ್ರೆ, ಗೃಹ ಸಚಿವರಿಗೆ, ಹೋಮ್ ಮಿನಿಸ್ಟರ್ಗೆ ಈ ಒಂದು ವಿಚಾರದಲ್ಲಿ ಗಮನಕ್ಕಿದ್ರೆ, ಇದು ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ಕೂಡಲೇ ಓಂ ಪ್ರಕಾಶ್ ವಿರುದ್ಧ, ಡಿವೈಎಸ್ಪಿ ಓಂ ಪ್ರಕಾಶ್ ವಿರುದ್ಧ ನೀವು ಕ್ರಮ ತಗೊಬೇಕು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಯಾವುದೇ ಶಿಕ್ಷಣ ಸಂಸ್ಥೆಗಳು ಅಂತಲ್ಲ ಅಥವಾ ಯಾವುದೇ ಖಾಸಗಿ ಒಡೆತನದ ಖಾಸಗಿ ವಿಚಾರಗಳನ್ನ ಪ್ರಮೋಟ್ ಮಾಡೋದು, ಅದರಲ್ಲೂ ಯೂನಿಫಾರ್ಮ್ ಮೇಲೆ ಪ್ರಮೋಟ್ ಮಾಡೋದನ್ನ ನಿಲ್ಲಿಸುವಂತೆ ಸೂಕ್ತ ಆದೇಶವನ್ನು ಹೊರಡಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ರಹಿಸ್ತಾ ಇರ್ತಕ್ಕಂಥದ್ದು. ಮತ್ತಷ್ಟು ವಿಚಾರಗಳನ್ನ ನೋಡೋದಕ್ಕೆ ನಮ್ಮ ಡಿಜಿಟಲ್ ವಾರ್ತೆ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.